ಎಲ್ರಿಗೂ ನಮಸ್ಕಾರ. ಈ ಒಂದು ಪದಗ್ರಹಣ ಸಮಾರಂಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ನಾಯಕರು, ಸಚಿವರು, ಶಾಸಕರು ಮತ್ತು ಪಕ್ಷದ ಎಲ್ಲ ಮುಖಂಡರೇ, ಮುಂದೆ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಮೂಲ ಮೂಲೆಯಿಂದ ಬಂದಿರತಕ್ಕಂಥ ಕಾಂಗ್ರೆಸ್ಸಿನ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಕರ್ನಾಟಕ ಕಾಂಗ್ರೆಸ್ ಪಕ್ಷ ಬಹುಶಃ ಇಡೀ ರಾಷ್ಟ್ರದಲ್ಲಿ ಒಂದು ಸದೃಢವಾದಂಥ, ಒಂದು ವಿಭಿನ್ನವಾದಂಥ, ಶಿಸ್ತುಬದ್ಧವಾದಂಥ ರೀತಿಯಲ್ಲಿ ಇವತ್ತು ಪಕ್ಷದ ಸಂಘಟನೆ ನಡ್ಕೊಂಬರ್ತಾ ಇದೆ. ಇವತ್ತು ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಇವತ್ತು ಪದಗ್ರಹಣ ಮಾಡ್ಕೊಳ್ತಾ ಇರ್ತಕ್ಕಂಥ ಹರಿಪ್ರಸಾದ್ ಅವರು, ಮೂರೂ ಜನ ಬಹುಶಃ ವಿರೋಧ ಪಕ್ಷಗಳಿಗೆ ನಿದ್ದೆ ತಪ್ಪಿದೆ. ಕಳೆದ ವಿಧಾನ ಪರಿಷತ್ತಿನ ಚುನಾವಣೆಯಿಂದನೇ ಅವರಿಗೆ ಇವತ್ತಿನ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಪಕ್ಷ ಈ ಎರಡರ ಕಡೆ ಅವರು ಬಹುಶಃ ನಿದ್ದೆಯನ್ನು ಕೆಡಿಸಿರ್ತಕ್ಕಂಥದ್ದು ಕಳೆದ 3-4 ದಿವಸದಿಂದ, ಒಂದು ವಾರದಿಂದ BJPಯ ಅನೇಕ ನಾಯಕರುಗಳು, ಜನತಾದಳದ ನಾಯಕರುಗಳನ್ನ ಮೀಡಿಯಾ ಮುಂದೆ ನಿಂತ್ಕೊಂಡಾಗಲೇ ನಮ್ಮೆಲ್ಲರಿಗೂ ಕಾಣುತ್ತೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಖರ್ಗೆ ಸಾಹೇಬರಿರ್ಬೋದು, ಮೇಡಮ್ ಸೋನಿಯಾ ಗಾಂಧಿಯವರಿರ್ಬೋದು, ರಾಹುಲ್ ಗಾಂಧಿಯವರಿರ್ಬೋದು, ಪ್ರಿಯಾಂಕಾ ಗಾಂಧಿಯವರಿರ್ಬೋದು, ನಮ್ಮ ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು, ಇಷ್ಟೂ ಜನ ಕರ್ನಾಟಕಕ್ಕೆ ಕಳೆದ 23ರಲ್ಲಿ ಭಾಳಷ್ಟು ಒತ್ತನ್ನು ಕೊಟ್ಟು ಅನೇಕ ಮಾರ್ಗದರ್ಶನವನ್ನು ಮಾಡಿ ಇವತ್ತು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರರ ರಾಜ್ಯದ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ಪ್ರಯತ್ನ ಭಾಳಷ್ಟು ದೊಡ್ಡ ಪ್ರಮಾಣದ ಶಕ್ತಿಯನ್ನು ತುಂಬಿತು. ಆದರೆ ಸರ್ಕಾರ 3 ವರ್ಷ 5 ಗ್ಯಾರಂಟಿ, ಇಡೀ ರಾಷ್ಟ್ರದಲ್ಲಿ ಗ್ಯಾರಂಟಿ ನಮ್ಮದಾದ ಮೇಲೆ BJPಯವರು ಬೇರೆ ಬೇರೆ ರಾಜ್ಯದ ಅನೇಕರ ಕಡೆ ಪ್ರಾರಂಭ ಆಯಿತು. ಆದರೆ ಎಲ್ಲೂ ಸಹ ಇವತ್ತು ಕರ್ನಾಟಕ ಸರ್ಕಾರ ನಿಭಾಯಿಸ್ತಾ ಇರ್ತಕ್ಕಂಥ ಗ್ಯಾರಂಟಿಯನ್ನು ಎಲ್ರಿಗೂ ತಲುಪಿಸ್ತಾ ಇರ್ತಕ್ಕಂಥ ರೀತಿಯಲ್ಲಿ ಯಾವುದೇ ರಾಜ್ಯ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅನೇಕ ವ್ಯತ್ಯಾಸಗಳನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತೇನು ಪ್ರಧಾನಿಯವರಾದಂಥ ಮೋದಿಯವರು ನಮ್ಮ ಗ್ಯಾರಂಟಿ ಬಗ್ಗೆ ಕಾಮೆಂಟ್ ಮಾಡಿದರು, ಆರ್ಥಿಕ ವ್ಯತ್ಯಾಸದ ಬಗ್ಗೆ ಮಾತನಾಡಿದರು. ಅವರೇ ದೆಹಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಅವರೆಲ್ಲರಿಗೂ ಆಶ್ಚರ್ಯ, ಇವತ್ತಿನ ಆರ್ಥಿಕ ಕರ್ನಾಟಕ ಸರ್ಕಾರ ನಿಭಾಯಿಸ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿಗೆ ಒಂದು ಕಡೆ, 5 ಗ್ಯಾರಂಟಿ ಒಂದು ಕಡೆ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಒಂದು ಕಡೆ. ಇದನ್ನು ನೋಡಿ ಬಹುಶಃ ಅವರಿಗೆ ಏನೂ ಮಾತಾಡಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಅವ್ರ ಮುಂದೆ ಇದೆ. ಇವತ್ತು ನಮ್ಮ ಹೊಸ ಮುಖ್ಯಮಂತ್ರಿಯಾಗಿ ಒಂದು ವಾರದಲ್ಲಿ ಏನು ಅಧಿಕಾರವನ್ನು ತಗೊಂಡು ಇವತ್ತು ವಿದ್ಯಾರ್ಥಿಗಳಿಗೆ ಫ್ರೀ ಪಾಸಸ್ಸನ್ನು ಫ್ರೀ ಪಾಸಸ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ನಿನ್ನೆ ಕ್ಯಾಬಿನೆಟ್ನಲ್ಲಿ ಅನೇಕ ಹೊಸ ಕಾರ್ಯಕ್ರಮಗಳನ್ನ ಮತ್ತು ಜನಪರವಾದಂಥ ಕಾಳಜಿನ ಮಾಡಲಿಕ್ಕೆ ಹೊಸ ಇಲಾಖೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಇರ್ಬೋದು. ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳಿಗೆ ಕಳೆದ 16 ವರ್ಷಗಳ ಅನುಭವ, ಒಂದು ಕಡೆ ಪಕ್ಷದ ಸಂಘಟನೆಯಲ್ಲಿ, ಒಂದು ಕಡೆ ಮಂತ್ರಿಯಾಗಿ ಕೆಲಸ ಮಾಡಿದ್ದ ಅನುಭವ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾಡಿದಂಥ ಅನುಭವ, ಇವತ್ತು ಈ ಒಂದು ಆಡಳಿತ ಮಾಡಲಿಕ್ಕೆ ಸಾಕಷ್ಟು ಅವರಿಗೆ ಒಂದು ಅನುಕೂಲವಾಗಿದೆ ಅನ್ನೋದನ್ನು ನಾವು ಕಳೆದ 10 ದಿವಸದ ಅವರ ಅನುಭವದಲ್ಲಿ, ಅವರ ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವರು ಇವತ್ತು ನಮಗೆಲ್ರಿಗೂ ಅನಿಸುತ್ತೆ. ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಮುಂದೆ ಇವತ್ತು ಲೋಕಲ್ ಬಾಡಿ ಚುನಾವಣೆಗಳಿದೆ.
ಇವತ್ತು ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಪುರಸಭೆ, ಪಟ್ಟಣದ ಗ್ರಾಮ ಪಂಚಾಯಿತಿ, ಕಾರ್ಪೊರೇಷನ್ನು, GBA ಇಷ್ಟೂ ಚುನಾವಣೆಯನ್ನು ನಾವು ಇವತ್ತು ನಡೆಸಬೇಕಾದಂಥ ಜವಾಬ್ದಾರಿ ಇವತ್ತಿನ ಸರ್ಕಾರ ಪಕ್ಷಕ್ಕಿದೆ. ಇಂಥ ಒಂದು ಸಂದರ್ಭದಲ್ಲಿ ತ್ರಿಮೂರ್ತಿಗಳ ಥರ ಇವತ್ತು ಪಕ್ಷದ ಅಧ್ಯಕ್ಷರಾಗಿ ನಮ್ಮ ಹರಿಪ್ರಸಾದ್ ಅವರು ಜವಾಬ್ದಾರಿಯನ್ನು ತಗೊಂಡಿರ್ತಕ್ಕಂಥದ್ದು ಇರ್ಬೋದು, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥ DK ಶಿವಕುಮಾರ್ ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇರ್ಬೋದು. 3 ಜನ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯವನ್ನು ಸರ್ಕಾರ ಅಭಿವೃದ್ಧಿ ಕಡೆಗೆ, ಜನಪರ ಕಾರ್ಯಕ್ರಮದ ಕಡೆಗೆ ಮತ್ತು ಪಕ್ಷದ ಸಂಘಟನೆಗೆ ಬಹುಶಃ ನಾವೆಲ್ಲರೂ ಒಟ್ಟಾಗಿ ಅವರಿಗೆ ಕೈ ಜೋಡಿಸಿ ಮುಂದಿನ 28 ಚುನಾವಣೆ, ಅದನ್ನು ನಂತರ 29 ರಾಷ್ಟ್ರೀಯ ಚುನಾವಣೆನ ಇವತ್ತು ಕರ್ನಾಟಕದಿಂದ ಒಂದು ಸಂದೇಶವನ್ನು ಕೊಡಬೇಕಾಗತ್ತೆ. ಮುಂದಿನ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿಯವರ ಪ್ರಧಾನಿ ಮಾಡ್ತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಇವತ್ತಿನ ಸಭೆಯಲ್ಲಿ ನಾವು ನಿರ್ಣಯ ಮಾಡಬೇಕಾಗುತ್ತೆ. 28ರ ಸಭೆ, 28ರ ಚುನಾವಣೆ ಎಷ್ಟು ಮುಖ್ಯನೋ 29ರ ಪಾರ್ಲಿಮೆಂಟ್ ಚುನಾವಣೆಯೂ ಸಹ ಅಷ್ಟೇ ಮುಖ್ಯ. ಈ ರಾಷ್ಟ್ರದಲ್ಲಿ ಇವತ್ತು ಯಾರೋ ಒಬ್ಬರದು ವಾಟ್ಸಪ್ಪಲ್ಲಿ ನೋಡಿದೆ ನಾನು, ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ, ಸಂವಿಧಾನ ಉಳಿಬೇಕು ಅಂದರೆ ರಾಹುಲ್ ಗಾಂಧಿಯವರು, ಕಾಂಗ್ರೆಸ್ ಸರ್ಕಾರ ಮುಂದೆ ಕೇಂದ್ರದಲ್ಲಿ ಬರಬೇಕಾಗುತ್ತೆ. ಇವತ್ತು ಏನು BJP ಆಡಳಿತ ಮಾಡ್ತಾ ಇದೆ, ಅವ್ರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ, ಅವರಿಗೆ ಅಧಿಕಾರದ ಅಟ್ಟೆ ಅವರಿಗೆ ಇರ್ತಕ್ಕಂಥ ಮುಂದೆ ಅವ್ರು ಏನೆಲ್ಲ ವ್ಯತ್ಯಾಸ ಆದರೂ ಸಂವಿಧಾನದ ಒಡಿನಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಯನ್ನು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ಬಹುಶಃ ಇವತ್ತಿನ ಪದಗ್ರಹಣ 28, 29ರ ಚುನಾವಣೆಯನ್ನು ಸಂಕಲ್ಪ ಮಾಡಿ 3 ಜನ ನಾಯಕತ್ವದಲ್ಲಿ ಈ ರಾಜ್ಯದ ಜನರ ಏನು ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ದೀವಿ, ಅದರ ಜೊತೆಗೆ ಅಭಿವೃದ್ಧಿಯನ್ನು ಸಹ ಮಾಡಿ ಜನರ ಆಶೀರ್ವಾದವನ್ನು ಪಡೆಯೋಣ ಅಂತೇಳಿ ಇವತ್ತು ಮತ್ತೊಮ್ಮೆ ಕೊನೆಯದಾಗಿ ನಾನು ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಹರಿಪ್ರಸಾದ್ ಅವರಿಗೆ ಈ ರಾಜ್ಯದ ಜನತೆ ಪರವಾಗಿ ಅಭಿನಂದಿಸಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಕಾರ್ಯಾಧ್ಯಕ್ಷರು. ಹಲೋ ನೋಡಿ, ಮತ್ತೆ ಇಲ್ಲಿಗ ನೋಡಿ ಎಲ್ಲ ಬಂದು ಇಲ್ಲಿ ನಿಂತ್ಕೊಂಡ್ರಿ, ದಯವಿಟ್ಟು ಹಿಂದೆ ಹೋಗಿ. ನಮ್ಮ ರಿಕ್ವೆಸ್ಟ್ ಆಯ್ತು, ನಡಿಯಪ್ಪ ನೀನು ನಡಿ, ನೀನು ಗುರು ನಡೀರಿ, ಎಲ್ಲ ಇಲ್ಲಿ ರಿಹರ್ಸಲ್ ಮಾಡ್ಬೇಕು, ಇಲ್ಲಿ ನಡೀರಿ, ಜಾಗ ಖಾಲಿ ಮಾಡಿ ದಯವಿಟ್ಟು. ಯಾರಲ್ಲಿ ಬಿಟ್ಟಿದ್ದು ಮತ್ತೆ ಒಳಗಡೆ ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ, ದಯವಿಟ್ಟು ಜಾಗನ ಖಾಲಿ ಬಿಡಿ ದಯವಿಟ್ಟು. ನೋಡಿ ಎಲ್ಲ ಕ್ಲಿಯರ್ ಆಗಿತ್ತು, ಈಗ ಮತ್ತೆ ಬಂದು ನಿಂತ್ಕೊಂಡು ತೊಂದರೆ ಕೊಡ್ತಾ ಇದ್ದೀರಾ, ದಯವಿಟ್ಟು ಆ ಕಡೆ ಬನ್ನಿ, ಸಹಕರಿಸ್ಬೇಕಲ್ವಾ, ನಿಮ್ಮದೇ ಕಾರ್ಯಕ್ರಮ ಇದು. ಬ್ರದರ್ ದಯವಿಟ್ಟು ನಡೀರಿ, ದಯವಿಟ್ಟು ಪ್ಲೀಸ್. ಏ ಗುರು ಅಣ್ಣ ನಡಿ ಅಣ್ಣ, ಆ ಕಡೆ ನಡಿ, ಈ ಕಡೆ ಸ್ಟೇಜ್ ಮೇಲೆ ಬಣ್ಣ, ಸ್ಟೇಜ್ ಮೇಲೆ ಬನ್ನಿ, ಅಲ್ಲಿ ಆ ಸ್ಟೇಜ್ ಮೇಲೆ ಬನ್ನಿ, ಆ ಸ್ಟೇಜ್ ಮೇಲೆ ಹೋಗಿ, ಆ ಸ್ಟೇಜ್ ಮೇಲೆ ಬಿಡಿಸ್ತೀರಿ, ಹೋಗಿ ಅಲ್ಲಿ ಹೋಗಿ ಆ ಸ್ಟೇಜ್ ಮೇಲೆ. ಆಯ್ತು ಕಳಿಸಿ, ನೀವು ನಿಂತಿದ್ದೀರಾ ಅಲ್ಲೇ ಬಿಟ್ಟಿದ್ದೀರಲ್ಲಪ್ಪ. ಆಫೀಸ್ ಬೇರರ್ಸಲ್ಲಿ ನಿಂತ್ಕೊಳ್ಳಿ, ಯಾರನ್ನು ಬಿಡಬೇಡಿ ಅಂದರೆ ಯಾರೂ ಹೋಗಲ್ವಲ್ಲ ಆಫೀಸ್ ಬೇರರ್ಸು, ಎಲ್ಲ ಇಲ್ಲಿ ಸ್ಟೇಜ್ ಮೇಲೆ ಇದ್ದೀರಾ, ದಯವಿಟ್ಟು ಹೋಗಿ ಅಲ್ಲಿ. ಎಲ್ಲರೂ ನೀವು ಪೊಲೀಸ್ನವ್ರ ಮೇಲೆ ಬಿಟ್ಟರೆ ಹೆಂಗಾಗುತ್ತೆ, ನೀವೆಲ್ಲ ಹೋಗಿ ಆ ಕಡೆ ನಡೀರಿ ಪ್ಲೀಸ್, ನಡೀರಿ ಎಲ್ಲ ಆ ಕಡೆ.